ಈಗ ಅದನ್ನ ಹುಡುಕಿಸ್ಬೇಕು. ಕಾಡಿನಲ್ಲಿ ಅವರು ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ, ಅದನ್ನು ಹುಡುಕಿಸ್ಬೇಕು. ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ. ಪರಿಹಾರ ಕೊಡೋ ವಿಚಾರದಲ್ಲಿ ಮತ್ತೆ ಅವ್ರಿಗೆ ಪುನರ್ವಸತಿ ಕಲ್ಪಿಸೋ ವಿಚಾರದಲ್ಲಿ ಸರ್ಕಾರ ತೋರಿಸಿದಂತ ಮುತುವರ್ಜಿಯನ್ನ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳೋ ವಿಚಾರದಲ್ಲಿ ತೋರಿಲ್ಲ ಅಂತ ಸರ್ ಬಿಜೆಪಿ ಇಲ್ಲ, ಹೇಳ್ತಾ ಇರ್ತಾರೆ ಅಂದರೆ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ. ಈಗ ಶಸ್ತ್ರಾಸ್ತ್ರ ಹುಡುಕ್ಬೇಕು, ಎಲ್ಲಿ ಕಾಡಲ್ಲಿ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗುತ್ತೆ. ಅವರಿಂದ ಸಹಾಯನೂ ತಗೋಬೇಕಾಗುತ್ತೆ. ಅದನ್ನು ಕೇಳಿಕೊಂಡು ಮಾಡ್ತಾರೆ. ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ, ಅದನ್ನು ಮಾಡ್ತಾರೆ. ಬಿ ಜೆ ಪಿ ಅವ್ರಿಗೇನು ಗೊತ್ತಿಲ್ಲ, ಅವರು ಕೂಡ ಸರ್ಕಾರದಲ್ಲಿ ಸರ್ಕಾರ ನಡೆಸಿದ್ರಲ್ಲ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಅವರಿಗೂ ಪೊಲೀಸ್ ಇಲಾಖೆ ಅವಾಗೇನು ಬೇರೆ ಇಲಾಖೆ ಆಗಿರಲಿಲ್ಲ, ಅವ್ರಿಗೂ ಇದೇ ಪೊಲೀಸ್ ಇಲಾಖೆ ಇದ್ದಿದ್ದಲ್ಲ. ಇಷ್ಟೇ ನಕ್ಸಲ್ರು ಸರ್ ಇನ್ನೂ ಇದ್ದಾರಾ ಕಾಡಲ್ಲಿ ಅಂತ ರವೀಂದ್ರ ಇಲ್ಲ, ಅವರು ನಮಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಅವ್ರನ್ನ ಹೊರಗೆ ಹಾಕಿದ್ರು ಅಂತ. ಅದೇನೇನು ಕಾರಣ ಗೊತ್ತಿಲ್ಲ, ಅದನ್ನ ಈಗ ಹುಡುಕಿಸ್ತಾ ಇದ್ದಾರೆ. ಅವರು ಅದೇ ಭಾಗದಲ್ಲಿ ಮಂಗಳೂರು ಆ ಏರಿಯಾದಲ್ಲೇ ಇದ್ದಾರೆ ಅಂತ ಏನೋ ಒಂದು ಮಾಹಿತಿ ಇದೆ. ಈಗ ನಕ್ಸಲ್ ಮುಕ್ತ ಅಂತ ಹೇಳ್ತೀವಿ ಸರ್, ಇದಕ್ಕೆ ಮುಗಿದ್ರೆ ಸರ್ ಬೇರೆ ಏನಾದರೂ ಇದ್ದಾರಾ ಅನ್ನೋ ಮಾಹಿತಿ ಇಲ್ಲ, ಬೇರೆ ಏನು ನಮಗೆ ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರೇ 6 ಜನ ಲಾಸ್ಟ್ ಅಂತ. ಹೊರಗಡೆಯಿಂದ ಬೇರೆ ರಾಜ್ಯದಿಂದ ಏನಾದರೂ ಬಂದರೆ ಅದನ್ನು ಮಾನಿಟರ್ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಒರಿಸ್ಸಾ ಕಡೆಯಿಂದ ಬರೋ ಸಾಧ್ಯತೆ ಇದೆ, ಅಥವಾ ಕೇರಳದಿಂದ ಬರೋ ಸಾಧ್ಯತೆ ಇದೆ. ಅದನ್ನು ಬಾರ್ಡ್ರ್ನಲ್ಲಿ ಇನ್ಮೇಲೆ ಅದನ್ನು ಮಾನಿಟರ್ ಮಾಡ್ತಾರೆ. ಒಟ್ಟಾರೆ ಆ ನಕ್ಸಲಿಸಮ್ ಅನ್ನೋದೇನಿದೆಯಲ್ಲ ಅದನ್ನು ಡಿಸ್ಕರೇಜ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಸರ್ಕಾರದಲ್ಲಿ ನಾವು ಮಾಡ್ತೀವಿ. ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ರು, ನಿಮ್ಮ ಹೋರಾಟ ಏನಿದ್ರು ಸಮಾಜದ ಮುಖ್ಯವಾಹಿನಿಗೆ ಬಂದು ಕಾನೂನಾತ್ಮಕವಾಗಿ ನಿಮ್ಮ ಹೋರಾಟಗಳನ್ನು ಮಾಡ್ಕೊಳ್ಳಿ, ಶಸ್ತ್ರಾಸ್ತ್ರ ಇಟ್ಕೊಂಡು ಹೋರಾಟ ಮಾಡೋದು ಬೇಡ ಅಂತೇಳಿ ಒಂದು ಅಪೀಲ್ ಮಾಡ್ಕೊಂಡಿದ್ದಾರೆ. ಅದನ್ನು ಬೇರೆ ಇನ್ಯಾರೂ ಕೂಡ ಇಲ್ಲಿ ನಮ್ಮಲ್ಲಿ ಆ ರೀತಿ ನಮಗಿರೋ ಮಾಹಿತಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ.